ಗುರೂಜಿ 2024ನೇ ಇಸವಿ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಲಿದೆ? ನೋಡಿ, ಕರ್ಕಾಟಕ ರಾಶಿ ಚಂದ್ರನ ಒಡೆತನದಲ್ಲಿರುವಂಥದ್ದು. ಚಂದ್ರ ಬೇಗ ಸಂಚಾರವಂತು. ಶನೈಶ್ಚರ 2.5 ವರ್ಷ 12 ರಾಶಿಗಳನ್ನು ಕ್ರಮಿಸೋದಕ್ಕೆ ತಗೊಂಡ್ರೆ ಚಂದ್ರ ಕೇವಲ 2.5 ದಿನ. ಇಂಥ ರಾಶಿಯವರಿಗೆ ಈಗ ಶನಿ ಕಾಟ ನಡೀತಾ ಇದೆ, ಅಷ್ಟಮ ಶನಿ ಕಾಟ ನಡೀತಾ ಇದೆ. ಮೇಲಿಂದ ಗುರು ಬಲ ಇಲ್ಲ. ಈಗ ನಾಳೆ ಮೇ 4ರ ನಂತರ ಬರುತ್ತೆ. ಓಕೆ. ಭಾಗ್ಯವನ್ನು ರಾಹು ತಿಂತಾ ಇದೆ, ವಿಷ ಸರ್ಪ ಭಾಗ್ಯವನ್ನು ತಿಂತಾ ಇರುವಂಥ ಸಂದರ್ಭ. ಇನ್ನು ಕೇತು ಮೇಕ್ಸ್ ದಿ ಡಿಫ್ರೆನ್ಸ್. ಅಂದರೆ ಅವನು ಕೆಲವು ಸಕಾರಾತ್ಮಕವಾದಂತಹ ತನ್ನ ಶಕ್ತಿಯೊಂದಿಗೆ ಈ ರಾಶಿಯವರಿಗೆ ಏನು ಮಾಡ್ತಾನೆ, ವಿಘ್ನಗಳನ್ನು ನಿವಾರಿಸ್ಕೊಡ್ತಾನೆ. ಕೆಲವು ಕೆಲಸಗಳಲ್ಲಿ ವಿಘ್ನದ ನಿವಾರಣೆ ಆಯಿತು ಅಂತಾದರೆ ಪ್ರತಿಭಾವಂತ ತನ್ನ ಕೆಲಸದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಬೇಕಾದಂತಹ ಶ್ರಮವನ್ನು ಹಾಕಿ ಜಯಿಸಬಲ್ಲ. ಆದರೆ ವಿಘ್ನಗಳಿರಬಾರ್ದು. ಈಗ ನಾನು ಒಂದು ಆಫೀಸಿಗೆ ಹೋಗ್ತೀನಿ, 2 ಜನ ಇದ್ದಾರೆ, ಅದರಲ್ಲಿ ನನಗೆ ಬೇಡದೆ ಹೋದವನೇ ಸಿಕ್ಕಿಬಿಟ್ರೆ ನನ್ನ ಕೆಲಸ ಆಗೋದಿಲ್ಲ. ಆದರೆ ಕೇತು ಅದನ್ನು ತಪ್ಪಿಸ್ತಾನೆ. ಆದರೆ ಉಳಿದ ಶನೈಶ್ಚರನಾಗಲಿ ರಾಹುವಾಗಲಿ ಗುರು ನ್ಯೂಟ್ರಲ್ ಇರುವಂಥದ್ದು, ಅವನು ತೊಂದರೆ ಕೊಡ್ತಾನೆ ಅಂತಲ್ಲ. ಸೊ ಅನೇಕ ಆಡ್ಸ್ಗಳ ನಡುವೆ ಕರ್ಕಾಟಕ ರಾಶಿಯವರು ತಮ್ಮ ಹೆಜ್ಜೆಯನ್ನು ಇಡಿಸಬೇಕಾದಂತಹ ಪರಮ ಜವಾಬ್ದಾರಿಯುತವಾದಂತಹ ಬೌದ್ಧಿಕ ಸ್ಕಿಲ್ಲನ್ನು ಈ ಸಂದರ್ಭದಲ್ಲಿ ತೋರಿಸ್ಬೇಕು. ಹಾಗೆಯೇ ಸ್ತ್ರೀಯರಿರಲಿ ಪುರುಷರಿರಲಿ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಬಹಳ ಎಚ್ಚರದಲ್ಲಿ ನಿರೀಕ್ಷೆ ಏನಿರಬೇಕು, ಒಂದು ಲಕ್ಷ್ಯ ಇಡಬೇಕು. ಈಗ ವಿಶೇಷವಾಗಿ ಸ್ತ್ರೀಯರು, ಈಗ ನಾವೇನು ಗರ್ಭಾಶಯ ತೊಂದರೆಗಳು ಅಥವಾ ಸ್ತನ ಕ್ಯಾನ್ಸರ್ನ ತೊಂದರೆಗಳು, ಯಾಕೆಂದರೆ ಕರ್ಕಾಟಕ ಅಂದರೆ ಅದು ಕ್ಯಾನ್ಸರಿಗೆ ಸಂಬಂಧಿಸಿದ ರಾಶಿ. ಅದು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ತೊಂದರೆಯನ್ನು ಕೊಡೋದಕ್ಕೆ 8 ಗ್ರಹಗಳಿದ್ದರೂ ಕೂಡ ಒಂದು ಗ್ರಹ ನಮಗೆ ಒಳಿತಿಗೆ ಬಂದರೆ ಸಾಕು. ಅದಕ್ಕೆ ನಾವು ಮುಳುಗುವವರಿಗೆ ಹುಲ್ಲು ಕಡ್ಡಿ ಆಧಾರ ಅಂತ ಹೇಳೋದು. ಅದರ ಬಗ್ಗೆ ಒಂದೇ ಒಂದು ಗ್ರಹ ಒಳಿತನ್ನು ಮಾಡಿದ್ರು. ಹಾಗಾಗಿ ಎಚ್ಚರ ವಹಿಸಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದಿರೋದು. ಹಾಗೆಯೇ ಆರೋಗ್ಯದ ಬಗೆಗೆ ಕೇವಲ ಕ್ಯಾನ್ಸರ್ ಒಂದೇ ಅಲ್ಲ, ಕ್ಯಾನ್ಸರ್ ಹೇಳುವಂಥದ್ದನ್ನು ನಾನು ಹೇಳುವುದರ ಮೂಲಕವಾಗಿ ಏನೋ ಒಂದು ಭಯದ ಆವರಣವನ್ನು ನಿರ್ಮಾಣ ಮಾಡ್ತಾ ಇದ್ದೇನೆ ಹೇಳುವಂತಹದ್ದಾಗಿ ಗ್ರಹಿಸದೇನೆ ಪರಮೋಚ್ಚವಾದಂಥ ಯಾವುದೋ ಒಂದು ಗ್ರಹ ಅದನ್ನು ನಿವಾರಿಸುತ್ತೆ ಅನ್ನುವಂಥದ್ದನ್ನು ತಿಳುವಳಿಕೆಯಲ್ಲಿಟ್ಟುಕೊಂಡು ಉಳಿದ ಸಣ್ಣ ಸಣ್ಣ ವಿಚಾರಗಳಿದೆಯಲ್ಲ, ನೆಗಡಿ, ಜ್ವರ, ತಲೆನೋವು, ಇಂಥ ವಿಚಾರಗಳಿಗೂ ಕೂಡ ಹೆಚ್ಚಿನ ಮುತುವರ್ಜಿ, ಅಂದರೆ ಅಲಕ್ಷ್ಯ ಮಾಡಬಾರ್ದು. ಈ ಅಲಕ್ಷ್ಯ ಏನಾಗುತ್ತೆ, ಇದು ಸ್ವಲ್ಪ ನಿಮ್ಮನ್ನು ಹಾಸಿಗೆ ಆಳನ್ನಾಗಿ ಮಾಡೋದಕ್ಕೆ ಸಾಧ್ಯತೆಯನ್ನು ನಿರ್ಮಾಣ ಮಾಡಿಬಿಡುತ್ತೆ. ಹಾಗೆ ಈ ಚಂದ್ರ ಏನು ಅಂತಂದರೆ ನೀರಿನ ವಿಷಯದಲ್ಲಿ ಕೆಲವು ಗಂಡಾಂತರಗಳನ್ನು ತರಬಹುದು. ಹಾಗಾಗಿ ಕರ್ಕಾಟಕ ರಾಶಿಯವರು ನೀರಿನ ಬಗೆಗೆ ಭಾಳ ಎಚ್ಚರ. ಕುಡಿಯೋ ನೀರು ಇರಲಿ ಅಥವಾ ನಾವೆಲ್ಲೋ ಯಾವುದೋ ಒಂದು ಊರಿಗೆ ಹೋದಾಗ ಬಹಳ ಉತ್ಸಾಹದಿಂದ ನಾವು ಸಮುದ್ರ ಈಜೋದಿರಲಿ ಅಥವಾ ನದಿ ಈಜೋದಿರಲಿ, ಇಂಥ ಎಲ್ಲ ಸಂದರ್ಭಗಳು, ಅಥವಾ ಅನಾವಶ್ಯಕವಾಗಿ ನೀರಿನ ಕೊರತೆ ಎದ್ದೇಳ್ಬಿಡ್ಬೋದು. ಭಾಳ ಅದ್ಭುತವಾಗಿ ಈ ಏರಿಯಾಕ್ಕೆ ನೀರು ಬರ್ತಾ ಇದೆ ಅಂತ ತಿಳ್ಕೊಂಡ್ರೂ ಕೂಡ ನಮ್ಮ ಮನೆಗೆ ಏನೋ ಒಂದು ವಿಚಿತ್ರವಾದಂಥ ತೊಂದರೆ ಆಗಿಬಿಡ್ಬೋದು. ಇದನ್ನೆಲ್ಲ ಗಮನಿಸಬೇಕು. ಆದರೆ ಇವರು ಬಹಳ ಒಳಿತನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿನ ಯಾವಾಗ ಬರುತ್ತೆ ಅಂದರೆ ಬರುವ ಮೇ 4ರ ನಂತರ ಗುರುಬಲ ಬರುತ್ತೆ. ಗುರುಬಲ ಬಂದಂಥ ಸಂದರ್ಭದಲ್ಲಿ ಒಂದು ಗುರುಬಲ ಅನ್ನುವಂಥದ್ದು ಕಡು ಬೇಸಿಗೆಯ ಸುಡುವ ಆ ಸೂರ್ಯನ ತಾಪವನ್ನು ತಂಪು ಮಾಡುವಂತಹ ವಿಚಾರದಲ್ಲಿ ಹೇಗೆ ಒಂದು ಮರ, ದಟ್ಟವಾದಂತಹ ಅಗಾಧವಾಗಿ ಬೆಳೆದ ನಿಂತಹ ಮರ ನಮ್ಮ ಆಸರೆಗೆ ಬರುತ್ತೋ, ಅದೇ ರೀತಿಯಲ್ಲಿ ಗುರುಬಲ ಏನಾಗುತ್ತೆ, ಚಂದ್ರನಿಗೆ ಅನೇಕ ರೀತಿಯ ಮಿತ್ರತ್ವವನ್ನು ಹೊಂದಿದಂಥ ಗ್ರಹ ಆಗಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಅಮೃತಕ್ಕೆ ಸಮಾನ ಅಥವಾ ಲೋಹಗಳಲ್ಲಿ ಚಿನ್ನಕ್ಕೆ ಸಮಾನ. ಹಾಗಾಗಿ
ಈ ಗುರುಬಲ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮದುವೆ ಅಥವಾ ಮದುವೆಯ ಬಿಕ್ಕಟ್ಟು, ಮದುವೆ ಆದ ನಂತರದ ಪೋಸ್ಟ್ ಮ್ಯಾರೇಜ್ ಸಂದರ್ಭದ ಏನೋ ಒಂದು ಬಿಕ್ಕಟ್ಟಿನಿಂದಾಗಿ ಅಶಾಂತಿ ನೆರವೇರದಿದ್ದರೂ ಕೂಡ ಅದನ್ನು ಪರಿಹರಿಸ್ಕೊಳ್ಬೋದಾದಂಥ ಒಂದು ಏನೋ ಒಂದು ಒಳ್ಳೆಯ ಅವಕಾಶ ಇವೆಲ್ಲ ಬರೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಆದರೆ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಯಾವುದರಲ್ಲಿ ತನಗೆ ಅನುಭವ ಇಲ್ಲವೋ ಅಂಥ ಕೆಲಸವನ್ನು ಅಥವಾ ಅಂಥ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಹೋಗಬಾರ್ದು. ಈಗ ನನ್ನ ಹತ್ರ ಹಣ ಇದ್ದಿರಬಹುದು, ಒಂದು 50 ಲಕ್ಷ ನನ್ನ ಹತ್ರ ಹಣ ಇದೆ, ನಾನು ತಿಳಿದಂಥ ಯಾವುದೋ ಒಂದನ್ನು ನಾನು ಮಾಡುವಂಥ ಸಂದರ್ಭ, ಬಿಸ್ನೆಸ್ ಮಾಡುವಂಥ ಸಂದರ್ಭ ಇದ್ದರೂ ಕೂಡ ಅಷ್ಟಮದ ಶನೈಶ್ಚರನ ತೊಂದರೆನ ಈ ರಾಶಿಯವರಿಗೆ ಇರೋ ಕಾರಣಕ್ಕಾಗಿ ಅನೇಕ ರೀತಿಯ ವಿಪ್ಲವಗಳನ್ನು ಅಥವಾ ಲಾಸ್ಗಳನ್ನು ಎದುರಿಸಬೇಕಾಗುತ್ತೆ. ತಿಳಿದ ವಿಚಾರದಲ್ಲಿ ನಾನು ಮುಂದುವರ್ಕೊಂಡು ಹೋದರೂ ಕೂಡ ಅಂತಹ ಸಂದರ್ಭ ಇರುವಾಗ ತಿಳಿದೇ ಹೋದ ವಿಚಾರದಲ್ಲಿ ಹಣವನ್ನು ತೊಡಗಿಸ್ಕೊಳ್ಳಿಕ್ಕೆ ಹೋಗಬಾರದು. ಮೇಲಿಂದ ಯಾವುದೇ ರೀತಿಯಲ್ಲಿ ಈ ಆಹಾರದ ವಿಚಾರ ಏನಿದೆ, ಆಹಾರದ ವಿಚಾರದಲ್ಲಿ ಬಾಯಿಗೆ ರುಚಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಾವು ಆಹಾರ ಸೇವನೆಯನ್ನು ಮಾಡುವಂಥ ವಿಚಾರಕ್ಕೆ ಹೋಗಬಾರ್ದು. ಯಾಕೆಂದರೆ ಆ ಸಂದರ್ಭದ ತತ್ಕಾಲದ ಒಂದು ರುಚಿಯಿಂದಾಗಿ ಬಹಳಷ್ಟು ದಿನ ಒದ್ದಾಡಿಬಿಡಬಹುದಾದಂಥ ಸನ್ನಿವೇಶ ನಿರ್ಮಾಣ ಆಗಬಹುದು. ಯಾಕೆಂದರೆ ಈ ರಾಶಿಯವರಿಗೆ ಸೂರ್ಯ ಅನುಕೂಲಕರನಾಗಿ ಇರುವಂಥ ಒಂದು ಸಂದರ್ಭ ಇದ್ದರೂ ಕೂಡ ಈ ಶನೈಶ್ಚರನ ಕಾರಣಕ್ಕಾಗಿ ಪ್ರತಿಯೊಂದು ಅನುಕೂಲಕರವಾದಂಥ ಘಟಕದಲ್ಲೂ ವಿಷದ ಬಿಂದುಗಳು ಬೀಳ್ತಾನೆ ಇರ್ತವೆ. ಈ ಬಗೆಗೆ ಸರ್ವತ್ರವಾದಂಥ ಎಚ್ಚರವನ್ನು ಹೊಂದಿರಬೇಕು. ಆದರೆ ಸಿನಿಮಾದಲ್ಲಿ ಅಥವಾ ಈ ನಾವೇನು ಜಾಹೀರಾತಿನ ಸಂದರ್ಭದ ವಿಚಾರಗಳನ್ನು ಹೇಳ್ತೇವೆ, ಅದರಲ್ಲಿ ತೊಡಗಿಸ್ಕೊಳ್ಳುವವರಿಗೆ ನಾವೇ ರೂಪದರ್ಶಿಗಳಾಗಿ ನಮ್ಮನ್ನು ತೊಡಗಿಸ್ಕೊಳ್ಳುವಂಥ ಒಂದು ವಿಚಾರ ಇದ್ದಾಗ ಅಥವಾ ಕಿರುತೆರೆಯಲ್ಲಿ ಹಿರುತೆರೆಯಲ್ಲಿ ಯಾವುದರಲ್ಲೇ ನಟಿಸುವಂಥ ಅವಕಾಶ ಬಂದರೆ ಖಂಡಿತವಾಗಿ ಆ ಅವಕಾಶವನ್ನು ಬಳಸ್ಕೊಳ್ಬೇಕು. ಬಳಸ್ಕೊಳ್ಳುವುದರ ಮೂಲಕ ಏನಾಗುತ್ತೆ, ಮೇ 4ನೇ ತಾರೀಕಿನ ನಂತರ ಬರುವಂಥ ಗುರುಬಲದಿಂದಾಗಿ ವಿಶಿಷ್ಟವಾದಂಥ ಶಕ್ತಿ ನಮಗೆ ಸಂಚಯನ ಆಗೋದಕ್ಕೆ ಕರ್ಕಾಟಕ ರಾಶಿಯವರಿಗೆ ಅವಕಾಶ ಕೂಡಿಬರುತ್ತೆ. ಹಾಗಾಗಿ ತೊಂದರೆಯನ್ನು ಕೊಡುವಂಥ ಗ್ರಹಗಳು ಶನೈಶ್ಚರನ ಮೂಲಕವಾಗಿ, ರಾಹುವಿನ ಮೂಲಕವಾಗಿ ಇದ್ದರೂ ಕೂಡ ವಿಘ್ನಗಳನ್ನು ನಿವಾರಿಸುವಂಥ ಕೇತುವಿನ ಒಂದು ಗಟ್ಟಿಯಾದಂಥ ಬೆಂಬಲ, ಮೇ 4ರ ನಂತರದಲ್ಲಿ ಬರುವಂಥ ಗುರುಬಲ, ಇವೆಲ್ಲದರ ಸಮ್ಮಿಳಿತದೊಂದಿಗೆ ಬದುಕನ್ನು ಒಳ್ಳೆಯದಾಗಿ ರೂಪಿಸಿಕೊಡ್ಬೇಕಾದಂಥ ಒಂದು ಸುಸಂದರ್ಭವನ್ನು ಕರ್ಕಾಟಕ ರಾಶಿಯವರು ಮಾಡಿಕೊಳ್ಬಹುದು. ಆದರೆ ಆರೋಗ್ಯದ ಬಗೆಗಾಗಿ ಮಾತ್ರ ಬಹಳಷ್ಟು ಎಚ್ಚರದಲ್ಲಿ ಇರಲೇಬೇಕಾದಂಥದ್ದು. ತಿಳಿದೇ ಹೋದ ವಿಚಾರದಲ್ಲಿ ನಾವು ಬಿಸ್ನೆಸ್ಸನ್ನು ಮಾಡ್ತೇವೆ ಅಂತ ಮುಂದಡಿ ಇಡಲಿಕ್ಕೆ ತಮ್ಮನ್ನು ತಾವು ನಿಗ್ರಹಿಸಿಕೊಳ್ಬೇಕಾದಂಥದ್ದು ತುಂಬ ಅನಿವಾರ್ಯ ಇರುತ್ತೆ. ಧನ್ಯವಾದ ಗುರುಜಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.